ಹೇ ವೀಕ್ಷಕರೇ, ನಮಸ್ಕಾರ. ಇಂದಿನ ವಿಷಯ ನಿಜವಾಗಿಯೂ ಕುತೂಹಲಕಾರಿ. ನೀವು ಎಂದಾದರೂ ಯೋಚಿಸಿದ್ದೀರಾ, ಹೆಂಗಸರು ಯಾಕೆ ಕೂತು ಮೂತ್ರ ವಿಸರ್ಜನೆ ಮಾಡುತ್ತಾರೆ? ನಮಗಾದರೆ ಗಂಡಸರು ನಿಂತೇ ಮಾಡುತ್ತೇವೆ, ಆದರೆ ಹೆಂಗಸರಿಗೆ ಅದು ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲ. ಇದಕ್ಕೆ ಕಾರಣ ಏನು? ವಿಜ್ಞಾನ, ಶರೀರ ರಚನೆ ಮತ್ತು ಸಮಾಜದ ಪರಿಣಾಮ ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿಯೋಣ. ಭಾಗ 1. ಮೂಲ ಪ್ರಶ್ನೆ: ಹೆಂಗಸರು ನಿಂತು ಮೂತ್ರ ವಿಸರ್ಜನೆ ಮಾಡಬಹುದೇ? ಮೊದಲು ಮುಖ್ಯ ಪ್ರಶ್ನೆಗೆ ಉತ್ತರ ಕೊಡೋಣ. ಹೆಂಗಸರು ನಿಂತು ಮೂತ್ರ ವಿಸರ್ಜನೆ ಮಾಡಬಹುದೇ? ತಾಂತ್ರಿಕವಾಗಿ ಹೌದು, ಸಾಧ್ಯ. ಆದರೆ ಅದು ಅತ್ಯಂತ ಅನಾನುಕೂಲಕರ. ಕಾರಣ: ಹೆಣ್ಣಿನ ಮೂತ್ರನಾಳ ಯುರೇತ್ರ ಗಂಡಸರಿಗಿಂತ ಚಿಕ್ಕದು ಮತ್ತು ಅದರ ಕೋನವೂ ಬೇರೆ. ಗಂಡಸರು ನಿಂತಾಗ ಅವರ ಶರೀರ ರಚನೆ ಅದಕ್ಕೆ ಅನುಕೂಲವಾಗುತ್ತದೆ. ಆದರೆ ಹೆಂಗಸರು ನಿಂತರೆ ಮೂತ್ರ ಹಿಂದಕ್ಕೆ ತಿರುಗುವ ಸಾಧ್ಯತೆ ಇರುತ್ತದೆ ಹಾಗೂ ಸ್ವಲ್ಪ ಭಾಗ ಮೂತ್ರಕೋಶದಲ್ಲೇ ಉಳಿಯಬಹುದು. ಇದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಸೋಂಕು ಮತ್ತು ಬೇರೆ ತೊಂದರೆಗಳಿಗೆ ಕಾರಣವಾಗಬಹುದು. ಭಾಗ 2: ಶರೀರ ರಚನಾ ವಿಜ್ಞಾನ, ಅನಾಟಮಿ. ಹೆಂಗಸರ ಮೂತ್ರನಾಳದ ಉದ್ದ ಕೇವಲ 3-4 ಸೆಂ.ಮೀ. ಆದರೆ ಗಂಡಸರದು 15-20 ಸೆಂ.ಮೀ. ಹೆಂಗಸರು ನಿಂತು ಮೂತ್ರ ವಿಸರ್ಜನೆ ಮಾಡಿದರೆ ಗುರುತ್ವಾಕರ್ಷಣೆಯ ಪರಿಣಾಮ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಮತ್ತು ಮೂತ್ರ ಸಂಪೂರ್ಣವಾಗಿ ಹೊರಬರುವುದಿಲ್ಲ. ಇದರ ಪರಿಣಾಮ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಯುಟಿ, ಮೂತ್ರಕೋಶದ ಸೋಂಕು, ದೀರ್ಘಕಾಲದಲ್ಲಿ ಮೂತ್ರಾಂಗಗಳಿಗೆ ಹಾನಿ. ಆದ್ದರಿಂದ ವೈದ್ಯಕೀಯವಾಗಿ ಹೆಂಗಸರು ಕೂತು ಮೂತ್ರ ವಿಸರ್ಜನೆ ಮಾಡುವುದು ಅತ್ಯಂತ ಸುರಕ್ಷಿತ ಮತ್ತು ಪರಿಣಾಮಕಾರಿ. ಭಾಗ 3: ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರಣಗಳು. ಇದಕ್ಕೆ ಶರೀರ ರಚನೆಯಷ್ಟೇ ಅಲ್ಲ, ಸಾಮಾಜಿಕ ಕಾರಣಗಳು ಇವೆ. ಅನೇಕ ಸಂಸ್ಕೃತಿಗಳಲ್ಲಿ ಹೆಂಗಸರು ನಿಂತು ಮೂತ್ರ ವಿಸರ್ಜನೆ ಮಾಡುವುದನ್ನು ಅಸಭ್ಯ ಎಂದು ಪರಿಗಣಿಸುತ್ತಾರೆ. ಹೀಗಾಗಿ ಬಾಲ್ಯದಿಂದಲೂ ಹೆಣ್ಣು ಮಕ್ಕಳಿಗೆ ಕೂತು ಮಾಡುವ ಅಭ್ಯಾಸ ಕಲಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕೆಲ ಮಹಿಳೆಯರು ಪ್ರಯಾಣ ಸಂದರ್ಭದಲ್ಲಿ ಸ್ಟ್ಯಾಂಡಿಂಗ್ ಪಿ ಡಿವೈಸ್ ಬಳಸುತ್ತಿದ್ದಾರೆ. ಇದು ಅಸ್ವಚ್ಛ ಶೌಚಾಲಯಗಳಲ್ಲಿ ಉಪಯುಕ್ತವಾಗಬಹುದು, ಆದರೆ ನಿತ್ಯ ಬಳಸುವುದು ಸೂಕ್ತವಲ್ಲ. ಭಾಗ 4: ವೀಕ್ಷಕರಿಗೆ ಸಲಹೆಗಳು. ಇಲ್ಲಿ 2 ಮುಖ್ಯ ಸಲಹೆಗಳು. ಹೆಂಗಸರು ಕೂತು ಮೂತ್ರ ವಿಸರ್ಜನೆ ಮಾಡುವುದು ಆರೋಗ್ಯಕ್ಕೆ ಅತ್ಯಂತ ಉತ್ತಮ. ಗಂಡಸರೇ, ನೀವು ಕೂಡ ಕೂತು ಮಾಡಿದರೆ ಏನು? ಕೆಲವು ಅಧ್ಯಯನಗಳು ಕೂತು ಮೂತ್ರ ವಿಸರ್ಜನೆ ಮಾಡುವುದು ಗಂಡಸರ ಪ್ರೋಸ್ಟೇಟ್ ಆರೋಗ್ಯಕ್ಕೆ ಸಹ ಒಳ್ಳೆಯದು ಎಂದು ಹೇಳುತ್ತವೆ. ಹೌದು ಸರ್, ನೀವು ಕೂತು ಮಾಡಿದರೆ ಜಗತ್ತು ಕೊನೆಗೊಳ್ಳಲ್ಲ. ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರೋಚಕ ವಿಷಯಗಳೊಂದಿಗೆ ಭೇಟಿ ಮಾಡೋಣ. ಕಾಮೆಂಟ್ನಲ್ಲಿ ಹೇಳಿ, ಹೆಂಗಸರು ನಿಂತು ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ನೀವು ಭಾವಿಸ್ತೀರಾ?